ನಮಸ್ಕಾರ. ಮುಲ್ಬಾಲ್ ಫೌಂಡೇಶನ್ 24-25 ಸಾಲಿನ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ನಮ್ಮೆಲ್ಲರ ಹಿರಿಯ ಒಂದು ರೋಟರಿಯನ್ ನಮ್ಮ CM ಶ್ರೀನಾಥ್. ಅದೇ ರೀತಿ ಈ ಸಾಲಿನ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಆಗಿರ್ತಾರೆ. ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರ ಸರ್ ಆಗಿರ್ತಾರೆ. ಅದೇ ನಮ್ಮ AG ರಾವ್ ಆಗಿರ್ತಾರೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಸರಿತಾ ಬಾಲಾಜಿ ಅವರು ಆಗಿರ್ತಾರೆ. ಅದೇ ರೀತಿ ಇನ್ನೊಬ್ಬ ನಮ್ಮ ನೇತಾರ ಮಾಜಿ ಅಧ್ಯಕ್ಷರಾದ ರಾಘವ ಸರ್ ಆಗಿರ್ತಾರೆ. ಅದೇ ರೀತಿ ನಮ್ಮ ಈ ಸಾಲಿನ ಸೆಕ್ರೆಟರಿ ರಘುನಾಥ್ ಮತ್ತು PS ರಮೇಶ್ ಅವರು ಮತ್ತು ನಮ್ಮ ಹಿರಿಯ ಸುದರ್ಶನ್ ಅವರು. ಅದೇ ರೀತಿ ನಮ್ಮ ಎಲ್ಲ ನಮ್ಮ ಕಾಲೇಜಿನ ಸುಧಾಕರ್ ಆಗ್ತದೆ, ಗಣೇಶ್ ಅವರು ಪೇಪರ್ ಮತ್ತು ಎಲ್ಲ ನಮ್ಮ ಆರೋಗ್ಯ ಸದಸ್ಯರು, ಅದೇ ರೀತಿ ನಮ್ಮ ಮಾಧ್ಯಮಿಕರು ಎಲ್ಲರಿಗೂ ನಮಸ್ಕರಿಸ್ತಾ, ಏನು ಇವತ್ತು 24-25 ಸಾಲಿನ ಒಂದು ಅವಾರ್ಡ್ 5 ಸ್ಟಾರ್ ಅವಾರ್ಡ್ ಡೈಮಂಡ್ ಅಂತ ಒಂದು ಅವಾರ್ಡ್ ಬಂದಿದೆ. ಇದರಲ್ಲೂ ಈ ಅವಾರ್ಡ್ ಬರ್ತಾ ಇದೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ ಅವಾರ್ಡ್ ಬರುತ್ತೆ. ಆದ್ರೂ ಮುಂದೆ ಬರೋ ಅಧ್ಯಕ್ಷರಿಗೆ ಇನ್ನೂ ಸ್ವಲ್ಪ ಹುಮ್ಮಸ್ ಬರುತ್ತೆ. ಇವತ್ತು 5 ಸ್ಟಾರ್ ಬಂದಿದೆ, ನೆಕ್ಸ್ಟ್ 7 ಸ್ಟಾರ್ ತಗೊಂಡ್ಬರೋಣ ಅಂದರೆ ನಮ್ಮ ಕ್ಲಬ್ ಮುಲ್ಬಾಲ್ ಕ್ಲಬ್ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿದ್ರೆ ಮಾತ್ರ ಬರೋದು ಅವಾರ್ಡ್ಸು ಅಂತ ಅವರು ಒಂದು ಹುಮ್ಮಸ್ ಬರ್ತಾರೆ. ನಾನು ಅನ್ಕೊಂಡು ಇವತ್ತು 5 ಸ್ಟಾರ್ ಅಂತ ಇದ್ದ ಮುಂಚೆ ಸ್ವಲ್ಪ 7 ಸ್ಟಾರ್ ಹೋಗೋದು ಅನ್ಕೊಂಡು ಆ ಥರ ಇವತ್ತು ಬಂದಿದ್ದು ಬಹಳ ಸಂತೋಷ. ಎಲ್ಲ ನಮ್ಮ ರೋಟರಿ ಸದಸ್ಯರಿಂದ ಇವತ್ತು ಈ ಒಂದು 5 ಸ್ಟಾರ್ ಒಂದು ಅವಾರ್ಡ್ ಬಂದಿರೋದು ನನಗೆ ಖುಷಿ ತರ್ತದೆ. ಯಾಕಂದ್ರೆ ಇವತ್ತು ಗೊತ್ತಾಗ್ತಾ ಇದೆ ನಾವು ಮಾಡುವಂಥ ಸೇವೆಗಳು ಯಾವ ಥರ ಸೇವೆ ಮಾಡ್ತಾ ಇದ್ದೀವಿ ಗೊತ್ತಾಗ್ತಾ ಇದೆ. ನಾವು ಮಾಡೋ ಸೇವೆಗಳು ಒಳ್ಳೇದಾದ್ರೆ ಒಳ್ಳೆ ಅವಾರ್ಡ್ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ. ಆ ಥರ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ಸದಸ್ಯರ ಜೊತೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ. ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ಸರ್ಕಾರಿ ಶಾಲೆಗಳಾಗಲಿ, ರೈತರ ಬಗ್ಗೆ ಒಂದು ತೆಂಗಿಗಿಡಗಳಾಗಲಿ, ಒಂದು ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ ಪ್ರಾಬ್ಲಮ್ ಕರ್ಕೊಂಡು ಹೋಗಿ ಯಾವುದೋ ಒಂದು ಪ್ರಾಬ್ಲಮ್ ಮಾಡೋದಾಗಲಿ, ಇದೆಲ್ಲ ನಾವು ಸಹ ಜೊತೆಯಲ್ಲಿದ್ದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಈಸಿಯಾದ ಸತೀಶ್ ಕುಮಾರ್ ಅವರು ಮತ್ತು ಅದರ ಎಲ್ಲರೂ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಸಹ ಇದೇ ರೀತಿ ನಾವು ಒಂದು ಒಳ್ಳೆಯ ಕೆಲಸ ಮಾಡ್ಕೊಡ್ಬೇಕು. ಮಾಡಿದಾಗ ಇವತ್ತು ಸೇವೆ ಮಾಡೋದು ಗೊತ್ತು, ನನಗೆ ಮಾಡೋದೊಂದು ಒಂದು ಸಮಸ್ಯೆ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಮಾಡ್ಬೇಕಂತ. ಸಮಸ್ಯೆ ಮಾಡ್ತಾ ಇದ್ದೀವಿ, ಒಂದು ಸೇವೆ ಒಂದು ಸಮಸ್ಯೆ ಮಾಡೋಣ ಅಂತ. ಒಂದು ಸಮಸ್ಯೆ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ಇದಾಗ್ತದೆ, ನಮ್ಮ ಒಳ್ಳೆಯ ಹೆಸರು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಿಜವಾಗ್ಲೂ ನನಗೆ ಖುಷಿ ತರುವಂತ ಒಂದು ಅವಾರ್ಡ್ಸ್ ಇವತ್ತು ಅವಾರ್ಡ್ಸ್ ಬರೋದು, ಅದು ಬೆಂಗಳೂರಲ್ಲಿ ನಮ್ಮನ್ನು ಕರೆಸಿ ಆ ಸ್ಟೇಜ್ ಮೇಲೆ ಇಷ್ಟು ಅವಾರ್ಡ್ಸ್ ಕೊಡ್ತಾ ಇದ್ರೆ ಒಂದ್ರ ಮೇಲೆ ಒಂದು ಕೊಡ್ತಾನೆ ಇದ್ರು. ಇವತ್ತು ನೋಡಿ ಒಂದು ಖುಷಿದ ಒಂದು ಅವಾರ್ಡು, ಸರ್ಕಾರಿ ಶಾಲೆಗೆ ಒಂದು ಅವಾರ್ಡು, ರೈತರ ಬಗ್ಗೆ ಒಂದು ಅವಾರ್ಡು, ಎಲ್ಲ ಒಂದೊಂದು ಮಾಡಿರೋ ಎಲ್ಲದಕ್ಕೂ ಒಂದೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಸುಮಾರು 25 ಅವಾರ್ಡ್ ಕೊಡೋದಂದ್ರೆ ನಮಗೆ ಒಂದು ಸಂತೋಷಕರ ಒಂದು ದಿನ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ತಿಂಗಳು ಸಹ ಇರುವ ಇಂಥ ಒಂದು ಅಧ್ಯಕ್ಷರ ಜೊತೆ ನಾವೆಲ್ಲರೂ ಇದ್ದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡಿ ಬರೋ ಒಂದು 25-26 ಸಾಲಿನ ಸಹ ಒಂದು ಸಹಾಯದಿಂದ ಇವತ್ತು ಈ ರೋಟರಿಯಲ್ಲಿ ಇದು ಮಾಡ್ತಾರೆ. ಇವತ್ತು ನಮ್ಮ ಶ್ರೀನಾಥ್ ಅವರು ಸಹ 2ನೇ ಸಲ ಅಧ್ಯಕ್ಷರಾಗಿದ್ದು. ಯಾಕಂದ್ರೆ ನಮ್ಮ ಶ್ರೀನಾಥನ್ ಅವರು ನನ್ನ ರೋಟರಿ ಅಧ್ಯಕ್ಷ ಅಂದ್ರೆ ನಾನು ಹಾಕ್ಬೇಕಂತ. ಯಾಕಂದ್ರೆ ಅವ್ರು ಮಾಡ್ತಾ ಇದ್ದ ಸೇವೆ ಕಾರ್ಯಕ್ರಮ ನೋಡಿ ನಮ್ಮ ಅದೇ ತರ ಮಾಡೋದಕ್ಕೆ ನಾನು 70% ನನ್ನ ಶ್ರೀನಾಥನ್ ನೋಡಿ ನಾನು ರೋಟರಿಯಲ್ಲಿ ಒಂದು ಸೇವಾ ಒಂದು ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡ್ತೀನಿ. ಯಾವ ಕೊರೋನಾ ಟೈಮಲ್ಲಿ ಒಂದು ಮನೆ ಮುಂದ್ಗಡೆ ಕೂಡ ಹೋಗಿ ಅಲ್ಲಿ ನೀರು ಇದಾಯ್ತು, ಮನೆಯಲ್ಲಿ ಇದಾಯ್ತು, ಅವ್ರ ಜೊತೆಯಲ್ಲಿದ್ದು ಒಂದು ಅದೇ ನಾನು ಹೇಳಿದ್ದು ಸಮಾಜ ಸೇವೆ ಮಾಡಬಹುದು. ಅದರಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿಕೊಂಡು ಮಾಡಿದಾಗ ಅದು ಇನ್ನಷ್ಟು ಬೆಳೆಯುವಂತ ಇದಾಗುತ್ತೆ. ಯಾಕಂದ್ರೆ ಅವತ್ತು ರೋಟರಿ ಅಧ್ಯಕ್ಷರಾಗಿದ್ದು, ರೋಟರಿ ಅಧ್ಯಕ್ಷರಾಗಿದ್ದಾಗ ಆ
ಕೊರೋನಾ ಟೈಮಲ್ಲಿ ಎಷ್ಟು ಮಾಡಿದ್ದಾರೆ ಅಂದ್ರೆ ನೋಡಿದ ತಕ್ಷಣ ನಾನು ಅದೇ ತರ ಒಂದು ಮಾಡಿದ್ದೀನಿ, ಸ್ವಲ್ಪ ಹೆಚ್ಚು ಬಂದ್ರು ಆ ತರ ಮಾಡಿದ್ರೆ ಕೋಲಾರದಲ್ಲಿ ಶ್ರೀನಾಥನವರು ಒಂದ್ಸಲಿ ಒಂದು ವರ್ಷ ಅಧ್ಯಕ್ಷರಾದ್ರು. ಅದೇ ಗುರುತಿಸಿ 2ನೇ ಸಲ ಕೂಡ ಸಹ ನೀವೇ ಇರಬೇಕು ಅಂತ ಒಂದು ಗುರುತಿಸಿ ಕೊಟ್ಟಿದ್ದಕ್ಕೆ ನಮ್ಗೆ ಬಹಳ ಸಂತೋಷ ಇದೆ. ಅದೇ ರೀತಿ ಮುಳುಬಾಲ್ ಕೂಡ ಸಹ ನಮಗೆ 19-20 ಕೂಡ ನಮಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ತಿರ್ಗಾ ನಮ್ಗೆ ಇವಾಗ 24-25 ಕೂಡ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಬಹಳ ಎಲ್ರಿಗೂ ನಮ್ಮ ಸದಸ್ಯರು ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಅವಕಾಶನ ನಾನು ಮುಂದಿನ ದಿನಗಳಲ್ಲಿ ಇದೇ ತರ ಉಪಯೋಗಿಸ್ತೀನಿ. ಇವತ್ತು ಎಲ್ಲರೂ ನಮ್ಮ ರೋಟರಿ ಸದಸ್ಯರ ಜೊತೆ ಇರಬೇಕು. ಅದರಲ್ಲಿ ನಮ್ಮ ಆಮೋಸರು ಲಕ್ಷ್ಮೀನಾರಾಯಣವರು ಈ ತರ ಒಂದು 10-15 ದಿನ ಜೊತೆಲಿದ್ದೀರಿ. ಈ ತರ ನೀವು ರೋಟರಿಯಲ್ಲಿ ಈ ತರ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಲಹೆ ಕೊಟ್ಟು ಅವರು ಕೂಡ ಒಂದು ಒಳ್ಳೆಯದು ಮಾಡ್ತಾರೆ. ಮುಖ್ಯವಾಗಿ ನಮ್ಮ ರವೀಂದ್ರ ಸರ್ ಅವರು ಈ ತರ ಯಾವ ಕಾರ್ಯಕ್ರಮ ಮಾಡ್ಬೇಕನ್ನೋ ಈ ತರ ಮಾಡ್ಬೇಕು ಅಂತ ಹೇಳಿ ಸಲಹೆ ಕೊಟ್ಟು ಮಾಡಿಸಿ, ನಾವು ಸ್ವಲ್ಪ ಲೇಟ್ ಆದ್ರೂ ಸಹ ಅದನ್ನು ಮಾಡಿಸಿ ಮುಂದುವರಿಸು ನೀವು ಮಾಡಬೇಕು ಅಂತ ಹೇಳಿ ನಮ್ಗೆ ಹೇಳಿ ಒಳ್ಳೆಯ ಕೆಲಸಗಳು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ PS ರಮೇಶ್ ಆಗಲಿ, ಅರುಣ್ ಆಗಲಿ, ಅದೇ ರೀತಿ ನಮ್ಮ ಶ್ರೀನಿವಾಸ ಜೊತೆಯಲ್ಲಿ ಎಲ್ಲರೂ ಒಂದು ನಮ್ಮ ಜೊತೆಲಿದ್ದು ಒಳ್ಳೆಯ ಕೆಲಸ ಮಾಡಿದ್ವಿ ಅಂತ ಅವಾರ್ಡ್ಗಳನ್ನ ಬಂದಿದ್ದಕ್ಕೆ. ಇದೇ ರೀತಿ ನಾವು ಮುಖ್ಯವಾಗಿ ನಾವು ರೈತರ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ಸರ್ಕಾರಿ ಶಾಲೆಗಳಿಗೆ ನಾವು ಇರಬೇಕು ಮತ್ತು ಹಾಸ್ಪಿಟಲ್ ಪ್ರಾಬ್ಲಮ್ ಇರುತ್ತೆ ಅವ್ರ ಜೊತೆ ನಾವು ಇರಬೇಕು. ಮುಖ್ಯವಾಗಿ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಎಷ್ಟು ದುಡ್ಡಿದ್ರೆ ಗೊತ್ತಾಗಲ್ಲ, ಆರೋಗ್ಯ ಬಗ್ಗೆ ನೋಡ್ಬೇಕು. ಇವತ್ತು ನಿಮ್ಗೆ ಎಷ್ಟು ದುಡ್ಡಿದೆ ಅಂತ ಗೊತ್ತಾಗಲ್ಲ, ಆರೋಗ್ಯ ಕರೆಕ್ಟ್ ಆಗಿದ್ರೆ ಸರ್. ಆರೋಗ್ಯನೇ ಇವತ್ತು ದುಡ್ಡು, ಆ ಭಾಗ್ಯ ಅನ್ನೋದು ಆರೋಗ್ಯ ಭಾಗ್ಯ. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ 25-20 ಸಾವಿರ ಸಹ ಇದೇ ರೀತಿ ನೀವು ಜೊತೆಯಲ್ಲಿದ್ದು ಒಳ್ಳೆ ಕೆಲಸ ಮಾಡಬೇಕು. ನಾವು 24-25 ಮಾಡಿದ್ದೀವಿ. ಇವತ್ತು 25-26 ಸಾವಿರ ಕೂಡ ಸಹ ನಿಮ್ಮ ಜೊತೆಯಲ್ಲಿದ್ದು ಒಳ್ಳೆ ನಮ್ಮ ರೋಟರಿ ಮುಳುಬಾಲ್ ರೋಟೇಷನ್ಗೆ ಒಳ್ಳೆ ಹೆಸರು ತಗೊಂಡು ಬರ್ತಿದ್ದೇನೆ. ಇವತ್ತು ಹೇಳ್ತಾ ಇದ್ದೀವಿ, ನಮ್ಮ ಶ್ರೀನಿವಾಸ ಹೇಳ್ತೀನಿ, ಇವತ್ತು ಒಂದು ಮನವಿ ಕೂಡ ಮಾಡ್ತೀನಿ. ಇವತ್ತು 24-25 ಸಾವಿರದಲ್ಲಿ ಒಂದು 5 ಸ್ಟಾರ್ ಡೈಮಂಡ್ ಅಂತ ಬಂದಿದೆ. 25-26 ಸಾವಿರದಲ್ಲಿ 7 ಸ್ಟಾರ್ ಒಂದು ಇದು ಕೊಡಬೇಕು ಅಂತ ಹೇಳಿ ಮುಂದೆ ಇವತ್ತು ನಾವು ಹೇಳಬೇಕು, ಜೊತೆಲಿರ್ತೀವಿ. ಇದು ಅವಾರ್ಡ್ ವರ್ಷ ಬೆಳೀತಾ ಇದ್ರೆ ನಮ್ಮ ರೋಟರಿನೂ ಬೆಳೀತಾ ಇರುತ್ತೆ. ನಮ್ಗೆ ಒಂದು ಸಾರ್ವಜನಿಕ ತಾಲೂಕಿನ ಎಲ್ಲಾ ಒಳ್ಳೆ ಕೆಲಸಗಳು ಆಗುತ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ಜೊತೆಯಲ್ಲಿದ್ದು ಅವ್ರ ಜೊತೆ ಹೋಗಿ ನಾವೆಲ್ಲರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಭಕ್ತಿ.